ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಏಕಪ್ಪ ಈ ಥರ ರೆಡಿಯಾಗಿದ್ದೀನಿ ಅಂತ ಅಂದರೆ, ನಮ್ಮ ಅಣ್ಣರ ಊರಲ್ಲಿ ಹಬ್ಬ ಅವ್ರು ಕರೆದಿದ್ದಾನೆ. ನೆನ್ನೆನೇ ಕರೆದಿದ್ದ, ಬಟ್ ಕಾಲೇಜ್ಗೆ ಹೋಗಿದ್ದೆ, ಆದರೆ ಹೋಗೋಕ್ಕಾಗಿಲ್ಲ. ಇವತ್ತು 2 ಡೇಸ್ ಕಾಲೇಜಿಗೆ ರಜಾ ಹಾಕೊಂಡಿದ್ದೀನಿ. ಇವಾಗ ನಾನು ಮತ್ತು ನಮ್ಮ ಗುರುನೂ ಸಹ ಇನ್ವೈಟ್ ಮಾಡಿದ್ದಾನೆ ನಮ್ಮ ಅಣ್ಣ. ಹೋಗ್ತಾ ಇದ್ದೀವಿ, ಬನ್ನಿ. ಅಲ್ಲೆಲ್ಲ ಜಾತ್ರೆ ಈ ಥರ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ಬಸ್ ಇಳಿದ್ಬಿಟ್ಟು ನಮ್ಮ ಗುರು ಬಂದ್ವಿ. ಸೊ ಇವಾಗ ಇಲ್ಲಿಂದ ಊರಿಗೆ ಬಸ್ ಇಲ್ಲ, ಅದಕ್ಕೋಸ್ಕರ ನನ್ನ ತಮ್ಮನ ಬಾ ಅಂತ ಹೇಳಿದ್ದೀನಿ. ಅವನಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಇವಳು ನೋಡಿ, ಮಾತಾಡ್ತಾವಳೆ, ಬ್ಯುಸಿ ಪರ್ಸನ್. ನನ್ನ ತಮ್ಮ ಬರೋದಿನ ಲೇಟು ಅಂತ ಅಂದ್ಬಿಟ್ಟು ಇಲ್ಲೇ ಬೇಗ ಹೋಗಿದ್ದಾರೆ. ನೋಡಿ ಅಣ್ಣ ಬರ್ತೀನಿ ಅಂತ ಅಂದ. ಅದಕ್ಕೆ ನಮ್ಮ ಗುರುವಲ್ಲು ಬಾ ನಡ್ಕೊಂಡು ಹೋಯ್ತಾರನ ಅಂತ ಹೇಳಿದ್ರು. ಅದಕ್ಕೆ ಬಿಸಿಲು ಬೇರೆ ಅಲ್ವಾ, ಅದಕ್ಕೆ ಜ್ಯೂಸ್ ತಗೊಂಡು ಕುಡ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ ಗೈಸ್, ಜಾಸ್ತಿ ಇಲ್ಲ, 10 ರೂಪಾಯಿ ಒಂದು ಜ್ಯೂಸ್ ಅಷ್ಟೇ. ನನ್ನ ತಮ್ಮ ಬರ್ತೀನಿ ಅಂದಿದ್ದ, ಬಟ್ ಅವ್ನು ಬರಲಿಲ್ಲ. ಅದಕ್ಕೋಸ್ಕರನೇ ನಮ್ಮ ಅಣ್ಣ ಬಂದು ನಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ತಿದ್ದೆ. ನೋಡಿ ನಮ್ಮ ದೊಡ್ಡಮ್ಮ ತಲೆ ಬತ್ತವ್ರೆ. ತಲೆ ಬಚ್ಕಳ್ಳು ನೋಡ್ರಕ್ಕಳು ಗೈಸ್, ಐಸೋರೆ ತಲೆ ಬತ್ತಿದ್ದಾರೆ. ಒಬ್ಬಳು ಅಜ್ಜಿ ಕೈಲಿ ಹಾಕೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಐಸೋನೆ ಬತ್ತಿದ್ದಾಳೆ ಗೈಸ್. ಇವಳಂತೂ ಯಾಕೋ ಮಕ್ಕಂಚು ಕೂತವಳೆ, ಮಕ್ಕನೇ ತೋರಿಸ್ತಾರೆ ಗೈಸ್. ನೋಡಿ ರೆಡಿ ಮಾಡಿಸ್ಕೊಳಕ್ಕೆ. ಅಯ್ಯೋ ಮಾಡ್ಕೊಂಡು ಎಲ್ಲೇ ಸ್ಟಿಕ್ಕರ್ ಇಲ್ವೇ? ಕೊಳೆ ಐತೆ ಅವಳದು. ಎಲ್ಲೇ ಇವಳೆ ಗುಡ್ಡ ಮಡಿಬೇಡ ಮಡಿಬೇಡ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂಡು ಬೈಲಿ ಪಚ್ಚಂಡ್ ಬಿದ್ದೋದ್ಲ ಅವಳು ಗುಡೆ ತಲಕ ಪಟ್ಟನಿಲ್ಲ. ನಮ್ಮ ಅಕ್ಕ ಈ ಮನೇಲಿಲ್ಲ, ಅದಕ್ಕೋಸ್ಕರ ಹಿಂದೆ ಮನೇಲಿ ಅವಳೆ ಅಲ್ಲಿ ಅಡುಗೆ ಮಾಡ್ತಾವಳಂತೆ. ಅದಕ್ಕೆ ನಾನು ನಮ್ಮ ಗುರು ಹೋಯ್ತಾ ಇದ್ದೀವಿ. ನನ್ನ ಜೊತೆಲಿ ನಮ್ಮ ಸುಬ್ಬಿ ತಿರುಗೋ ಈ ಕಡೆ. ನಾನೇ ಜಡೆ ಹಾಕಿರೋದು. ಸುಬ್ಬಿನ ಹೋಯ್ತಾ ಇದ್ದೀವಿ, ಬನ್ನಿ. ನುಗ್ಗೆಕಾಯಿಯ ಸಾಂಬಾರ್ಗೆ ಅಡುಗೆ ಮಾಡ್ತಾವಳೆ. ಇದು ನಮ್ಮ ದೊಡ್ಡಮ್ಮರ ಹೊಸ ಕಟ್ಟಕು ಮನೆ. ಆಗ ಬಂದಿದ್ದಾರೆ ನಮ್ಮ ಕರಿಮರ. ಹಾಯ್, ಅವ್ರು ಗೊತ್ತಲ್ಲ ಮಾಮೂಲಿ ಆಟಿಟ್ಯೂಡ್ ಅಮ್ಮ ಚಪ್ರಿ. ಅಪ್ಪ ಇವರು ಅಡುಗೆ ಮಾಡ್ತಾವ್ರೆ, ಪಲಾವ್. ಟಿಫನ್ ಮಾಡಿಲ್ವಂತೆ ಗೌತು ಅವರು, ಸೊ ಇವಾಗ ಮಾಡ್ತಿದ್ದಾರೆ ಗೈಸ್. ಐಸು ಅವರು ನೋಡಿ ನುಗ್ಗೆಕಾಯಿ ನುಗ್ಗೆಕಾಯಿ ಇದು ಮಾಡ್ತಾವಳೆ. ಏನು ಮಾಡ್ತಾ ಇದೆಯಾ? ನುಗ್ಗೆಕಾಯಿ ಬಿಡಿಸ್ತಾರೆ. ನುಗ್ಗೆಕಾಯಿ ಬಿಡ್ತಾಳೆ. ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕರಿಮಲೆ ಅವರು ಬರ್ತಿದ್ದಾರೆ. ಅವರು ಇಬ್ರಿಗೂ ಸೇರಿಸಿ ಇಷ್ಟನ್ನ ಗೈಸ್. ಸಾಕೆ ಆಗಲ್ಲ, ಇಷ್ಟು ಬೇಕು, ಇಷ್ಟು ಅಂಡೆ ಗಟ್ಲೆ ಬೇಕು. ನೋಡ್ರಿ ಇಷ್ಟು ತಂದವ್ರೆ. ಇವರೇ ತಿನ್ಕೋತಾವನೆ ಗೈಸ್. ಬಟ್ ಇವ್ನಿಗೆ ನಿನಗೆ ನಾನು ಈ ಥರಲ್ಲೇ ತಿನ್ನೋದು, ಅವ್ನ ಹೊಟ್ಟೆ ಬಗ್ದ್ಬಿಟ್ಟು ತಿಂತೀನಿ. ನಮ್ಮ ಅಕ್ಕವ್ರನ್ನ ದೇವಸ್ಥಾನ ಹಿರಿಯಮ್ಮ ಅಂದ್ಬಿಟ್ಟು, ಹಿರಿಯಮ್ಮ ಟೆಂಪಲ್ಲು. ಸೊ ನಾವು ಸುಮ್ಮನೆ ಹಾಗೆ ಮನೇಲಿ ಏನಕ್ಕೆ ಕೂತಿ ಬೇಜಾರಾಯ್ತದೆ. ಏನೋ ನಮ್ಮ ಅಕ್ಕ ಬೇರೆ ಅಡುಗೆಗೆಲ್ಲ ರೆಡಿ ಮಾಡಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಬಂದಿದ್ದೀವಿ. ಇನ್ಮೇಲೆ ಕೊಂಡಕ್ಕೆ ಸೌದೆ ಎಲ್ಲ ತತ್ತವ್ರೆ. ಸುಮ್ಮನೆ ಇರು, ಇದು ಏನು ಅಷ್ಟಾಗಿ ಸ್ಟಾರ್ಟ್ ಆಗಿಲ್ಲ, ಅದಕ್ಕೋಸ್ಕರ ಆಮೇಲಿಂದ ಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಯ್ತಾ ಇದ್ದೀವಿ. ಸೌದೆ ಎಲ್ಲ ಹೋಯ್ತಾವೆ. ಇಲ್ಲಿ ಬರ್ತಾರ ಕಣೆ ಇರು. ನೋಡಿ ಗೈಸ್, ಇನ್ನು ಕೊಂಡು ಸೌದೆ ಎಲ್ಲ ಇಲ್ಲಿಗೆ ಬರ್ತವೆ, ಇನ್ನೂ ಬಂದಿಲ್ಲ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲ್ಲಿ. ಹಾಯ್ ನೋಡಪ್ಪ.
ಕೊಂಡಕ್ಕೆ ಸೌದೆ ಎಲ್ಲ ಹೋಗ್ತಾ ಇದ್ದು ನಾವು ದೇವಸ್ಥಾನದ ಹತ್ರ ಪಾನಕ ಮಜ್ಜಿಗೆ ಮಾಡವ್ರೆ ಅಂತ ಈಸ್ಕೊಳ್ಳೋಣ ಅಂತ ಬಂದು ಮಜ್ಜಿಗೆ ಕೊಡ್ತವ್ರೆ. ನಾವು ಇವಾಗ ಇಸ್ಕೊಳಕ್ಕೆ ಹೋಯ್ತಾ ಇದ್ದೀವಿ. ಐಶ್ವರ್ಯ ರಾಜು ಅಮ್ಮನ ಪಾಂಕಾಗೆ ಸಾಯ್ತಾ ಬಿದ್ದವ್ರು ಇಲ್ಲಿ ನೋಡಿ ಹೆಂಗೆ ಲೋಟನೇ ಇಲ್ಲ ಆಗ್ಬಿಟ್ಟು ಇಲ್ಲಿ ಬಡ್ಕತಾ ಬಿದ್ದವ್ರು ಇಲ್ಲಿ. ಲೋಟ ಕೊಡಕ್ಕ ಸರಲ್ಲೇ ಕೊಟ್ಬಿಟ್ರು ಇಟ್ಕೊಳಕ್ಕ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಏನೋ ಕಂದಲೇ ಎಲ್ಲ ಕ್ಯೂಟ್ ಆಗಿದೆಯಲ್ಲ, ಆಫ್ರಿಕಾದ ಲಡ್ಕಲ್ಲೇ ಹೊಲ್ದಿದ್ಯಲ್ಲೋ. ಇವನ್ ಲೋಟ ಸಪ್ಲೈ ಮಾಡ್ತಾ ಇದೀಯ ನೀನು? ಇನ್ನೊಂದು ಕೊಡಿಲಿ ಪುಟನಾ. ಇನ್ನೊಂದು ಒಂದು ಲೋಟ ಕೊಡು. ಇಲ್ಲಿ ನೋಡಿ, ಇಲ್ಲಿ ಐಶ್ವರ್ಯ ರಾಜು ಅವರು ಪಾಂಕಾಗೆ ಬಿದ್ದಾಡ್ಕ ಹೋಯ್ತವ್ರು ಇಲ್ಲಿ ನೋಡಿ. ಇವಾಗ ಹಂಗೆ ಮೇಲೆ ಬಿದ್ದಾಗ ಕೊಡ್ತಾರೆ ಪಾಂಕಾಗೆ. ಕಮೆಂಟ್ ಹಾಕಿ ಫ್ರೆಂಡ್ಸ್ ನೀವು. ಹಾಯ್ ಬ್ರೋ. ನೋಡಿ ಇಲ್ಲಿ ಕಿತ್ತಾಡ್ಕೊಂಡು తీసుకొని ಹಿಡ್ಕೋ. ಸಿಹಿ ತುಪ್ಪ ಹಾಕೊಂಡ ರಾಜು ಮಜ್ಜಿಗೆ ಇಲ್ಲ ಅಂತ. ಬರಲ್ಲ ನಡಿ ಬಂದೆ ನಡಿ. ಸುಬ್ಬಿ ಅಮ್ಮು ಏನ್ ಹೇಳಪ್ಪ ಕೇಳ್ಸಿ, ಏನ್ ಹೇಳು? ಆಡ್ಕೊತವನೆ ಗೈಸ್, ನನ್ನ ಆಡ್ಕೊತವನೆ ನಿಮ್ನ ಅವನು. ಮುಟ್ಟಿ ಅಲ್ವೇ ನಾನು? ನನ್ನ ವಯಸ್ಸ ನೀವು ಬಂದಿರಾ? 78 ವರ್ಷ ಆಗ ನನಗೆ. ನೀನು ಬಂದಿಯಾ? ಅಷ್ಟು ಬೇಡಿಯಾ? ಓ ಗಬ್ಬು ಮ್ಯಾನ್ ಗಬ್ಬು ಅವರೇ ಫ್ರೆಂಡ್ಸ್. ಸುದೀಪ ಇಲ್ಲ ಸುದೀಪ ಅಲ್ಲಿ ನಮ್ಮಣ್ಣ. ಗೈಸ್ ನಾವು ಆಲ್ರೆಡಿ ಮಜ್ಜಿಗೆ ಪಾನಕ ಕುಡ್ದಿದ್ವಿ, ಮತ್ತೆ ಕೊಡ್ತಾ ಇದ್ರು, ಇವಾಗೂ ಇಸ್ಕೊ ಕುಡಿತಾ ಇದೀವಿ. ಇವಳು ಊಟ ಮಾಡಿದೆ, ರೀಲ್ಸ್ ನೋಡ್ಕೊಂಡು ಕೂತಾಳೆ. ನೋಡಿ ಊಟ ತಿನ್ಲೇ ಇಲ್ಲ. ನಮ್ದು ಎಲ್ಲ ಖಾಲಿ ಆಗದೆ, ಇವಳು ಫೋನ್ ನೋಡ್ಕೊಂಡು ಊಟನೇ ಮಾಡ್ತಾಳೆ ಈ ತಾಯಿ. ನಮ್ ಸುಬ್ಬಿ ಫೋನ್ ಕೇಳ್ತಾಳೆ, ನಮ್ ಸುನದಾಗ ಕೊಡ್ತಾಳೆ ನೋಡಿ ಗೈಸ್. ಐಶ್ವರ್ಯ ಅವರು ಹೊಸ್ಲುಗೆ ರಂಗೋಲಿ ಬಿಡ್ತಿದ್ದಾಳೆ. ಫೇಸ್ ತೋರ್ಸಮ್ಮ ಸ್ವಲ್ಪ ಐಶ್ವರ್ಯ ಅವರೇ. ಅಲ್ಲಿ ಬಿಡ್ತಾಳೆ ಗೈಸ್. ಬಟ್ ಇವ್ರು ಬಿಡ್ಬೇಕಾಗಿತ್ತು, ಬಟ್ ಇವ್ರು ನಿಂತ್ಕೊಂಡು ನೋಡ್ತಾರೆ ಗೈಸ್. ಪಾಪ ಚಾವಡ್ ಬಿಡ್ತಾ ಇದ್ದಾಳೆ. ಪಾಪ ಇನ್ನೂ 4 ಕೊಟ್ಟಿಲ್ಲ ಅಂತ ಇನ್ನೂ ಅಳ್ತಾನೆ ಅವಳು ಗೈಸ್. ಅವಳು
ಗೈಸ್ ಇವಳು ಅವ್ರ ಮಾಮೂನ್ ಬಿಟ್ಟು ಎಲ್ಲೂ ಹೋಯ್ತಿರಲಿಲ್ಲ ಗೈಸ್. ಗೈಸ್ ಸುಮ್ಮನೆ ಹಾಗೆ ಊಟ ಎಲ್ಲ ಮಾಡ್ಬಿಟ್ಟು ಸುಮ್ಮನೆ ಹಾಗೆ ಮಲ್ಗಿದ್ವಿ. ಎಲ್ಲರೂ ಮಲ್ಕೊಂಡವ್ರು ನೋಡಿ. ಇವಾಗ ನಮ್ಮ ಅಕ್ಕ ಬಂದಂತೆ. ನಮ್ಮ ಅಕ್ಕನ ಕರೆದೇವಿನ ಗೌತು ನೋಡಿ ಗೈಸ್. ನಮ್ಮ ಅಕ್ಕ ನೋಡಿ ಅವ್ರ ಔಟ್ಫಿಟ್ ನೋಡಿ. ನಮ್ಮ ಸುನಂದಕ್ಕ ಕೊತ್ತಿಮರಿ ಇಟ್ಕೊ ಬಂದವಳೆ. ನಮ್ಮ ಅಂಕಿತಂಗೆ ಬೇರೆ ಆಗಲ್ಲ ನೋಡಿ ಇವಾಗ ಅವ್ರು ಹೆಂಗಾಡ್ತಾರೆ ಅಂತ. ನೋಡಿ ಗೈಸ್ ಕೊತ್ತಿ ಪರ್ಚ್ಬಿಟ್ಟು ನಮ್ಮ ಅಂಕಿತನ್ಗೆ ರಕ್ತ ಬರ್ತದೆ. ಕೊತ್ತಿ ಪರ್ಚ್ಬಿಟ್ಟು ರಕ್ತ ಬರ್ತದೆ ನೋಡಿ. ಅವ್ರ ಅಕ್ಕ ಅವಳು ಮಲಗಿದ್ದಾಳೆ ಗೈಸ್. ಅವಳು ಮಲ್ಕೊಂಡಿದ್ದಾಳೆ, ಫುಲ್ ನಿದ್ದೆಗೆ ಹೋಗಿದ್ದಾಳೆ ಗೈಸ್. ಅವ್ರ ಅಕ್ಕ ಕಾಲಿಗೆ ಮೆಹಂದಿ ಬಿಡ್ತಾರೆ ಗೈಸ್. ಅವಳಿಗೆ ಗೊತ್ತೇ ಆಯ್ತಾ ಇಲ್ಲ ಗೈಸ್. ನೋಡಿ ನನಗೂ ಮೆಹಂದಿ ಹಾಕಿದ್ದಾರೆ ಗೈಸ್. ನೋಡಿ ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಬಟ್ ನಾನು ಅದು ಗೆರ್ಸ್ಕೊಂಡಿದ್ದೀನಿ ಗೈಸ್. ನೋಡಿ ಯಾವ ಥರ ಗೆರ್ಸ್ಕೊಂಡಿದ್ದೀನಿ. ಫುಲ್ಲು ನಿದ್ದೆಗೆ ಹೋಗೋಳೆ ಗೈಸ್. ಫೇಸ್ ಅಮ್ಮ ಕರ್ಕೊಂಡು ನಾನು ಹೊಡೆದಾಕ್ಬಿಡ್ತೀನಿ. ಹೆಂಗಾಡ್ತಾಳೆ ಸರಿ ಕಡೆ ಕೆಳಗೆ ಹೋಗು, ಅಣ್ಣಗೆ ಬತ್ತನ್ ಕೊಡು. ನೋಡಿ ಗೈಸ್ ನಮ್ಮ ಜಸ್ಸಿ ನೋಡಿ. ಅವಳು ಹೇರ್ ಸ್ಟೈಲ್ ನೋಡಿ ಗಾಯ್ಸ್. ಅವಳು ಹೇರ್ ಸ್ಟೈಲ್ ಐತಿವ ನೋಡಿ. ಜಸ್ಸು ಆಯ್ ಮಾಡು. ಜಸ್ಸು ಊಟ ಮಾಡಿರ್ಲಿಲ್ಲ, ಇವಾಗ ಊಟ ಮಾಡ್ತಾಳೆ. ಎಲ್ಲರಿಗೂ ತಿನ್ಸ್ಕೊಂಡು ಊಟ ಮಾಡ್ತಾಳೆ. ಇವಾಗ ಕರಿಮಲೆಗೆ ತಿನ್ಸ್ತಾಳೆ. ಇವಾಗ ಅಂಕಿತಂಗೆ ತಿನ್ಸ್ತಾಳೆ. ನೆಕ್ಸ್ಟ್ ನನಗೆ. ಸುಗರಿ ಅಚ್ಚುಮೆಚ್ಚಿನ ಮಗಳು ಜಸ್ಸಿಗ ಇದು ಮಾಡಿದ್ದೀನಿ. ನಿಮ್ಮಪ್ಪ ಕಳಿಸಿದ್ರು ವಿನಯ್ ಅಂತ. ನೋಡಿ ಗೈಸ್ ಜಸ್ಸಿ ಅಳ್ತಾವಳೆ, ಬಿಡೋದ್ಲು ನೋಡಿ ಗೈಸ್. ಗೈಸ್ ಸ್ಪೆಕ್ಸ್ಗೋಸ್ಕರ ಕಿತ್ತಾಡ್ತಾರೆ ಗೈಸ್. ಅವ್ಳು ಸ್ಪೆಕ್ಸ್ ಬೇಕಂತೆ, ಇವಳಿಗೂ ಬೇಕಂತ ಹೇಳ್ತಾವಳೆ. ಪ್ರಾಕ್ಟೀಸ್ ಮಾಡ್ತಾವ್ರೆ. ಎಲ್ಲ ಪ್ರಾಕ್ಟೀಸ್ ಮಾಡಿ ಸುಸ್ತಾದ್ರು. ಸೊ ಇವಾಗ ದೇವ್ರು ನೋಡೋದಕ್ಕೆ ಹೋಗ್ತಾ ಇದೀವಿ ಗೈಸ್ ಎಲ್ಲ. ಇವಾಗ ಟೈಮ್ ಬಂದು ಆಲೇ ಒಂದು 6 ಗಂಟೆ ಆಗೈತೆ. ಇವಾಗ ದೇವ್ರ ಮೆರವಣಿಗೆ ಐತೆ. ಅದಕ್ಕೋಸ್ಕರ ನಮ್ಮ ಗುರು, ನಮ್ಮ ಅಕ್ಕ, ನಾನು ಮತ್ತು ಇನ್ನೊಬ್ರು ಅಕ್ಕ ಹೋಗ್ತಾ ಇದ್ದೀವಿ ದೇವ್ರು ನೋಡೋದಕ್ಕೆ ಗೈಸ್. ಇವಾಗ ಕೊಂಡ ಹಸೋದು, ಬಟ್ ಇನ್ನೂ ಕೊಂಡ ಹಸೋದೆಲ್ಲ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಜನಗಳೆಲ್ಲ ವೆಯ್ಟ್ ಮಾಡ್ತಾವ್ರೆ. ನಾವು ಸಹ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಇಲ್ಲಿ ನಮ್ಮ ಪಾಪ ನೋಡಿ ಗೈಸ್, ಗಿರ್ಗಿಟ್ಟೆ ಕೊಡಿಲಿ. ಗಿರ್ಗಿಟ್ಟೆ ಹಿಂಗೆ ಗಿರ್ಗುಸು ತಗೋ. ಸೊ ಗೈಸ್ ಕೊಂಡ ಎಲ್ಲ ನೋಡಿಕೊಂಡು ಇವಾಗ ನಾವು ಬಂದ್ವಿ. ಸುಮ್ಮನೆ ಮನೇಲಿ ಇವಾಗ ಏನೂ ಕೆಲಸ ಇಲ್ಲ. ಆಲ್ರೆಡಿ ಅಡುಗೆ ಎಲ್ಲ ಆಗೈತೆ. ಯೂಟ್ಯೂಬ್ಗೆ ಒಂದು ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಿ ಸುಸ್ತಾಗದೆ ಇನ್ನೇನಿಲ್ಲ. ಮಾರ್ನಿಂಗು ಕೊಂಡ ಐಸೋದಿರುತ್ತೆ. ಸೊ ನಮ್ಮ ದೊಡ್ಡಮ್ಮ ಈ ಥರ ರೆಡಿ ಮಾಡಿದ್ದಾರೆ ದೇವ್ರ ಮನೆನ ನೋಡಿ ಗೈಸ್. ಪೂಜೆ ಮಾಡ್ತಾವ್ರೆ ಇಲ್ಲಿ. ಸೊ ನೋಡಿದ್ರಲ್ಲ ಇವತ್ತಿನ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡಿ ಗೈಸ್. ನೆಕ್ಸ್ಟು ವ್ಲಾಗ್ ಏನಿರುತ್ತೆ ಅಂತ ಅಂದರೆ ಮಾರ್ನಿಂಗ್ ಬೇಗನೆ ಎದ್ದು ಕೊಂಡ ಆಯ್ತಾರೆ. ಸೊ ಆ ವ್ಲಾಗ್ ಇರುತ್ತೆ. ಪ್ಲೀಸ್ ನೋಡಿ. ಕೀಪ್ ವಾಚಿಂಗ್.